ಚರ್ಚಿಗೆ ಬರ್ತಾ ಇರೋದ್ರಿಂದ ನಮಗೇನು ಪ್ರಯೋಜನ ಆಗ್ತದೆ? ಇದು ನಮಗೆ ಬಹಳ ಪ್ರಾಮುಖ್ಯತೆ ಅದ. ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ನಮ್ಮ ಕಿವಿ ಕೇಳಿಸ್ಕೊಳ್ಳಲ್ಲ, ನಮ್ಮ ಹೃದಯ ಅರ್ಥ ಮಾಡ್ಕೊಳ್ಳಲ್ಲ. ನಾವು ಪ್ರತಿ ಸಂಡೇ ನಾವು ಚರ್ಚಿಗೆ ಬರ್ತಾ ಇದೀವಿ ಅಂತಿಳ್ರಿ, ಕಂಟಿನ್ಯೂ ಬರ್ತಾ ಇದೀವಿ ಅಂತಿಳ್ರಿ, ನಮಗೆ ಬಹಳ ಪ್ರಯೋಜನ ಅದ. ಹೆಂಗ್ ಪ್ರಯೋಜನ ಅದ ಅಂತಂತಂದ್ರೆ, ನಮ್ಮೇಲಿರುವಂತ ಪಾಪಗಳು, ನಮ್ಮೇಲಿರುವಂತ ಶಾಪಗಳು, ನಮ್ಮೇಲಿರುವಂತ ಅಪರಾಧಗಳು, ನಮ್ಮಲ್ಲಿರುವಂತ ದ್ರೋಹಗಳು, ನಾವು ಮಾಡುವಂತ ಕೆಲವೊಂದು ಪಾಪಗಳು, ಶರಿ ಕುಡಿಯೋದಾಗಿರ್ಬೋದು, ಬೀಡಿ ಕುಡಿಯೋದಾಗಿರ್ಬೋದು, ಸಿಗರೇಟ್ ಕುಡಿಯೋದಾಗಿರ್ಬೋದು, ಇನ್ನು ಅನೇಕವಾದಂತ ಕೆಟ್ಟ ಕಾರ್ಯಗಳು, ದುಷ್ಟ ಚಟಗಳು, ದುಷ್ಟ ಅಭ್ಯಾಸಗಳಿಂದ ನಾವು ಪ್ರತಿ ಸಂಡೇ ನಾವು ತಪ್ಪದೆ ನಾವು ಚರ್ಚೆಗೆ ಬರ್ತಾ ಇರುವಾಗ ನಮ್ಮಲ್ಲಿರುವಂತ ಎಲ್ಲಾ ಪಾಪ ಶಾಪ ಕರ್ಮಗಳು ನಮ್ಮನ್ನ ಬಿಟ್ಟು ಅವು ಹೊರಟೋಗ್ತವೆ. ಹಲ್ಲೆಲೂಯ. ನಾವು ಅನೇಕ ಸರ್ತಿ ಕೆಲವೊಂದು ಪಾಪದಲ್ಲೇ ನಾವು ಇದ್ರೂ ಕೂಡ ನಾವು ಮುಚ್ಚಿ ಜೀವನ ಮಾಡ್ತಾ ಇರ್ತೇವೆ. ಈ ಮುಚ್ಚಿ ಜೀವನ ಮಾಡೋದ್ರಿಂದ ನಾವು ಎಷ್ಟೋ ಸರ್ತಿ ನಾವು ಹೀಗೆ ಆಲೋಚನೆ ಮಾಡ್ತೇವೆ, ಇದರಿಂದ ನಾವು ಹೆಂಗಾದ್ರೂ ಮಾಡಬೇಕು, ನಾವು ಹೊರಗಡೆ ಬರ್ಬೇಕಂತಂದ್ಬಿಟ್ಟು. ಆದ್ರೆ ಅದರಿಂದ ಮನುಷ್ಯ ಹೊರಗಡೆ ಬರಲ್ಲ. ಅವನು ಸ್ವಂತ ತಾಕತ್ತಿನಿಂದ, ಅವನ ಸ್ವಂತ ಬಲದಿಂದ, ಅವನ ಸ್ವಂತ ಬುದ್ಧಿನಿಂದ, ಅವನ ಸ್ವಂತ ಜ್ಞಾನದಿಂದ ಅವ್ನು ಬರ್ಲಕ್ ಸಾಧ್ಯ ಇಲ್ಲ. ಒಂದು ವೇಳೆ ಅವನ ತಾಕತ್ತಿನಿಂದ, ಅವನ ಬಲದಿಂದ, ಅವನ ಶಕ್ತಿಯಿಂದನೇ ಅವನು ಹೊರಗಡೆ ಬರಂಗಿದ್ರೆ ಯೇಸು ಸ್ವಾಮಿ ಇದ್ರ ಮೇಲೆ ಬರಬೇಕಾದಂತ ಅವಕಾಶ ಇರಲಿಲ್ಲ. ಈ ಸಿಲ್ವೆದ ಮೇಲೆ ಯೇಸು ಸ್ವಾಮಿ ಸಾಯ್ಬೇಕಾಗಿರ್ಲಿಲ್ಲ. ಆದ್ರೆ ಇವತ್ತು ಅನೇಕ ಪ್ರಪಂಚದಲ್ಲಿ ಅನೇಕ ಜನರಿದ್ದಾರೆ. ಇವತ್ತು ಅವರು ಸಮಾಧಾನವನ್ನ ಹುಡುಕ್ತಾ ಇದ್ದಾರೆ, ಶಾಂತಿಯನ್ನ ಹುಡುಕ್ತಾ ಇದ್ದಾರೆ, ನೆಮ್ಮದಿಯನ್ನ ಹುಡುಕ್ತಾ ಇದ್ದಾರೆ. ಎಲ್ಲಿ ಹೋದ್ರು ನನ್ನ ಪಾಪಕ್ಕೆ ಬಿಡುಗಡೆ ಅದ, ಎಲ್ಲಿ ಹೋದ್ರು ನನಗೆ ಸಮಾಧಾನ ಅದ, ಎಲ್ಲಿ ಹೋದ್ರು ನನಗೆ ಸಂತೋಷ ಅದ, ಎಲ್ಲಿ ಹೋದ್ರು ನನಗೆ ನೆಮ್ಮದಿ ಅದ ಅಂತಂದ್ಬಿಟ್ಟು ಎಷ್ಟೋ ಜನರು ಹುಡುಕ್ಲತ್ತರ. ಖರೀದಿ ಅವ್ರಿಗೆ ಎಲ್ಲೂ ಕೂಡ ಸಿಗ್ಲತ್ತಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಅನೇಕ ಸರ್ತಿ ನಾವು ನೋಡ್ತಾ ಇರುವಾಗ ಯೇಸು ಸ್ವಾಮಿ ಬಿಟ್ಟು ಎಲ್ಲೆಲ್ಲೋ ಶಾಂತಿ, ಸಮಾಧಾನ, ಸಂತೋಷ ಹುಡುಕ್ಲತ್ತಾರೆ.